ನಮಸ್ಕಾರ ಸ್ನೇಹಿತರೆ, ಪಿಕ್ಚರ್ ಟಾಕೀಸ್ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಸ್ಪೆಷಲ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಕನ್ನಡ ಚಿತ್ರರಂಗ ಇದುವರೆಗೂ ಸಾಕಷ್ಟು ಕಲಾವಿದರಿಗೆ ಅವಕಾಶವನ್ನ ನೀಡಿದ್ದು, ಕೆಲವರು ಆ ಅವಕಾಶವನ್ನ ಬಳಸ್ಕೊಂಡು ತಮ್ಮ ಜೀವನನ ಒಳ್ಳೆ ರೀತಿಯಲ್ಲಿ ಕಟ್ಕೊಂಡಿದ್ದಾರೆ. ಆದರೆ ಇನ್ನು ಕೆಲವರು ಸಿನಿಮಾ ರಂಗದಲ್ಲಿ ಹೇಳ್ಕೊಳ್ಳುವಂತಹ ಸಾಧನೆಯನ್ನ ಮಾಡ್ಕೊಳ್ಳಲಾಗಲಿಲ್ಲ. ಆದರೆ ಅಂಥವರು ಕಿರುತೆರೆ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಅವಕಾಶಗಳನ್ನು ಪಡೆದುಕೊಂಡು ಇವತ್ತು ಯಶಸ್ವಿ ಜೀವನವನ್ನ ನಡೆಸಿದ್ದಾರೆ. ಹಾಗಾದರೆ ಆ ಕಿರುತೆರೆಯ ಸ್ಟಾರ್ಗಳು ಯಾರು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ಲಿಸ್ಟ್ನಲ್ಲಿ ಮೊದಲನೇದಾಗಿ ಕಾಣಿಸ್ಕೊಳ್ಳೋದು ಮಾಸ್ಟರ್ ಆನಂದ್. ಒಂದು ಕಾಲದಲ್ಲಿ ಸ್ಟಾರ್ ನಟರ ಸಿನಿಮಾಗಳಲ್ಲಿ ಬಾಲ ಕಲಾವಿದನಾಗಿ ಕಾಣಿಸಿಕೊಳ್ತಿದ್ದ ಮಾಸ್ಟರ್ ಆನಂದ್ ಮುಂದಿನ ದಿನಗಳಲ್ಲಿ ಸಿನಿಮಾದಲ್ಲಿ ಹೀರೋ ಆಗಿ ಮಿಂಚ್ತಾರೆ ಎಂಬುದಾಗಿ ಎಲ್ಲರೂ ಭಾವಿಸಿದ್ರು. ಆದರೆ ದೊಡ್ಡವರಾದ ಮೇಲೆ ಮಾಸ್ಟರ್ ಆನಂದ್ ಸಾಕಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡ್ರೂ ಕೂಡ ಬಾಲ ಕಲಾವಿದನಾಗಿ ಅವರು ಪಡೆದುಕೊಂಡಿದ್ದ ಜನಪ್ರಿಯತೆ ಹಾಗೂ ಜನಮನ್ನಣೆಯನ್ನ ಪಡೆದುಕೊಳ್ಳಲು ಸಾಧ್ಯ ಆಗಲಿಲ್ಲ. ಸಾಕಷ್ಟು ಸಿನಿಮಾಗಳಲ್ಲಿ ಪ್ರಯತ್ನಿಸಿದ ನಂತರ ಕಿರುತೆರೆಯ ಕಾರ್ಯಕ್ರಮಗಳಲ್ಲಿ ನಿರೂಪಕನಾಗಿ ಕಾಣಿಸಿಕೊಳ್ಳುವ ಮೂಲಕ ಈಗ ಮತ್ತೆ ಕಂಬ್ಯಾಕ್ ಮಾಡಿದ್ದಾರೆ. ಈಗ ಡ್ರಾಮಾ ಜೂನಿಯರ್ಸ್ ಕಾರ್ಯಕ್ರಮ ನಿರೂಪಕರಾಗಿ ಕಾಣಿಸಿಕೊಳ್ಳುವ ಮೂಲಕ ಮಾಸ್ಟರ್ ಆನಂದ್ ಕನ್ನಡದ ಕಿರುತೆರೆಯ ಪ್ರೇಕ್ಷಕರ ಮನಸ್ಸಿನ ಅಂಗಳದಲ್ಲಿ ನೆಲೆಸಿದ್ದಾರೆ. ಎರಡನೇ ಸ್ಥಾನದಲ್ಲಿ ಕಾಣಿಸಿಕೊಳ್ಳೋದು ಅಕುಲ್ ಬಾಲಾಜಿ. ಮೊದಲ ಬಾರಿಗೆ ಅಕುಲ್ ಬಾಲಾಜಿ ಕಾಣಿಸಿಕೊಳ್ಳೋದು 2007ರಲ್ಲಿ ಬಿಡುಗಡೆಯಾಗಿರುವಂತಹ ಪುನೀತ್ ರಾಜ್ಕುಮಾರ್ ನಾಯಕನಾಗಿ ಕಾಣಿಸಿಕೊಂಡಿರುವ ಮಿಲನ ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ ಮೊದಲ ಬಾರಿಗೆ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ನಂತರ 2008ರಲ್ಲಿ ಕೂಡ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ರು. ಆದರೆ ಸಿನಿಮಾ ರಂಗ ಅವರ ಕೈನ ಹಿಡಿಲಿಲ್ಲ. ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫು ಅನ್ನೋ ರಿಯಾಲಿಟಿ ಶೋ ಮೂಲಕ ಅಕುಲ್ ಬಾಲಾಜಿ ಮತ್ತೆ ತಮ್ಮ ಅದೃಷ್ಟ ಪರೀಕ್ಷೆಯನ್ನ ಮಾಡ್ತಾರೆ. ಇನ್ನು ಕನ್ನಡ ಕಿರುತೆರೆಯ ಅತ್ಯಂತ ದೊಡ್ಡ ಹಾಗೂ ಶ್ರೀಮಂತ ರಿಯಾಲಿಟಿ ಶೋ ಕಾರ್ಯಕ್ರಮ ಆಗಿರುವಂತಹ ಬಿಗ್ ಬಾಸ್ ನ 2ನೇ ಸೀಸನ್ ನಲ್ಲಿ ಭಾಗವಹಿಸಿ ವಿನ್ನರ್ ಕೂಡ ಆಗ್ತಾರೆ. ಸಾಕಷ್ಟು ಕಿರುತೆರೆಯ ವಾಹಿನಿಗಳಲ್ಲಿ ನಿರೂಪಕರಾಗಿ ಕಾಣಿಸಿಕೊಳ್ಳುವಂತಹ ಕೆಲಸವನ್ನ ಮುಂದುವರಿಸಿಕೊಂಡು ಹೋಗಿದ್ದಾರೆ. ಮುಂದಿನ ಸ್ಥಾನದಲ್ಲಿ ಕಾಣಿಸಿಕೊಳ್ಳೋದು ಅನುಪಮಾ ಗೌಡ. ಅನುಪಮಾ ಗೌಡ ಮೊದಲಿಗೆ ಎಲ್ಲರಿಗೂ ಪರಿಚಿತರಾಗಿದ್ದು ಅಕ್ಕ ಧಾರಾವಾಹಿಯ ಮೂಲಕ. ಈ ಧಾರಾವಾಹಿಯಲ್ಲಿ ಅವರು ದ್ವಿಪಾತ್ರದಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಎಲ್ಲರ ಮನಸ್ಸನ್ನ ಗೆಲ್ತಾರೆ. ಅದಾದ್ಮೇಲೆ ಕರಾಳ ರಾತ್ರಿ ಹಾಗೂ ತ್ರಯಂಬಕಂ ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ನಟಿಸ್ತಾರೆ. ಆದರೆ ಯಾವುದೇ ಸಿನಿಮಾಗಳು ಅವರ ಕೈ ಹಿಡಿಯೋದಿಲ್ಲ. ಬಿಗ್ ಬಾಸ್ಗೆ ಹೋಗಿ ಕೂಡ ಬರ್ತಾರೆ. ನಂತರ ಇವರ ಕೈ ಹಿಡಿದಿದ್ದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕಾಣಿಸಿಕೊಂಡಂತಹ ಸಾಕಷ್ಟು ರಿಯಾಲಿಟಿ ಶೋ ಕಾರ್ಯಕ್ರಮಗಳು. ಮಜಾ ಭಾರತ, ರಾಜಾ ರಾಣಿ, ನಮ್ಮಮ್ಮ ಸೂಪರ್ ಸ್ಟಾರ್ಗಳಂತಹ ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ ಕಾಣಿಸಿಕೊಳ್ಳುವ ಮೂಲಕ ತಮ್ಮ ಜೀವನದಲ್ಲಿ ನಿಜವಾದ ಸಕ್ಸಸ್ ನೋಡ್ತಾರೆ. ಇವತ್ತಿಗೂ ಕೂಡ ಅನುಪಮಾ ಗೌಡ ಅವರನ್ನು ಪ್ರತಿಯೊಬ್ಬರು ಗುರುತಿಸೋದು ಹಾಗೂ ಮೆಚ್ಚಿಕೊಳ್ಳೋದು ಇದೇ ಕಾರ್ಯಕ್ರಮಗಳಿಂದ ಅಂದ್ರೆ ತಪ್ಪಾಗಲಾರದು. ನಂತರದ ಸ್ಥಾನದಲ್ಲಿ ಕಾಣಿಸಿಕೊಳ್ಳೋದು ರಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್. ಕನ್ನಡ ಚಿತ್ರರಂಗ ಕಂಡಂತಹ ಶ್ರೇಷ್ಠ ಕಲಾವಿದರಾದ ಲೋಕೇಶ್ ಹಾಗೂ ಗಿರಿಜಾ ಲೋಕೇಶ್ ದಂಪತಿಗಳ ಮಗ ಆಗಿರುವಂತಹ ಸೃಜನ್ ಲೋಕೇಶ್ ಮೂಲತಃ ಸಿನಿಮಾ ಹಿನ್ನೆಲೆ ಇರುವಂತಹ ಕುಟುಂಬದಿಂದಲೇ ಬಂದಿದ್ರು ಕೂಡ ಸಿನಿಮಾ ಅವರ ಕೈ ಹಿಡಿದಿಲ್ಲ ಅನ್ನೋದು ಅಷ್ಟೇ ಸತ್ಯ. ಬಾಲ ಕಲಾವಿದರಾಗಿ ಕೂಡ ಸೃಜನ್ ಲೋಕೇಶ್ 4 ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ರು. ಸೃಜನ್ ಲೋಕೇಶ್ ಅವರ ಸಿನಿಮಾ ಕೆರಿಯರ್ನಲ್ಲಿ ಇವತ್ತಿಗೂ ಕೂಡ ಪ್ರತಿಯೊಬ್ಬರಿಗೂ ನೆನಪಿರೋದು ನವಗ್ರಹ ಸಿನಿಮಾ ಅನ್ಬೋದು. ಇನ್ನು ಕನ್ನಡ ಕಿರುತೆರೆಯಲ್ಲಿ ಅವರು ಮಜಾ ವಿತ್ ಸೃಜಾ, ಮಜಾ ಟಾಕೀಸ್, ಛೋಟಾ ಚಾಂಪಿಯನ್ ಇದೇ ರೀತಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ನಿರೂಪಕರಾಗಿ ಹೋಸ್ಟ್ ಮಾಡ್ತಾರೆ. ಈ ಕಾರ್ಯಕ್ರಮಗಳು ಸೃಜನ್ ಲೋಕೇಶ್ ಅವರಿಗೆ ಸಲ್ಲಬೇಕಾಗಿರುವಂತಹ ಜನಪ್ರಿಯತೆಯನ್ನ ತಂದುಕೊಡ್ತವೆ. ಇವತ್ತಿಗೂ ಕೂಡ ಇಂತಹ ಫ್ಯಾಮಿಲಿ ರಿಯಾಲಿಟಿ ಶೋ ಕಾರ್ಯಕ್ರಮಗಳಿಗೆ ಸೃಜನ್ ಲೋಕೇಶ್ ಅವರು ನಿರೂಪಕರಾಗಿ ಮೊದಲ ಆಯ್ಕೆಯಾಗಿರ್ತಾರೆ. ಕೊನೆಯದಾಗಿ ಈ ಸಾಲಿನಲ್ಲಿ ಕಾಣಿಸಿಕೊಳ್ಳೋದು ಅನುಶ್ರೀ. ಕರಾವಳಿಯಿಂದ ಬೆಂಗಳೂರಿಗೆ ಕೆಲಸ ಹುಡ್ಕೊಂಡು ಬಂದ ಅನುಶ್ರೀ ಇಂದು ಬೆಳೆದು ನಿಂತಿರುವ ರೀತಿ ನಿಜಕ್ಕೂ ಕೂಡ ಪ್ರತಿಯೊಬ್ಬರನ್ನು ನಿಬ್ಬೆರಗಾಗಿಸುತ್ತೆ. ಒಂದು ಕಾಲದಲ್ಲಿ ಅವಕಾಶಕ್ಕಾಗಿ ಅಲೆದಾಡುತ್ತಿದ್ದ ಅನುಶ್ರೀ ಇವತ್ತು ಕನ್ನಡ ಕಿರುತೆರೆಯಲ್ಲಿ ಅತ್ಯಂತ ಹೆಚ್ಚು ಸಂಭಾವನೆ ಪಡೆಯುವಂತಹ ನಿರೂಪಕಿಯಾಗಿದ್ದಾರೆ. ಇದಕ್ಕೂ ಮುಂಚೆ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಅವರು ಕಾಣಿಸಿಕೊಂಡಿದ್ರು. ಆದರೆ ಯಾವುದೇ ಸಿನಿಮಾಗಳು ಅಂದುಕೊಂಡಷ್ಟು ಯಶಸ್ವಿಯನ್ನ ಅವರಿಗೆ ನೀಡಲಿಲ್ಲ. ಸದ್ಯದ ಮಟ್ಟಿಗೆ ಕನ್ನಡ ಚಿತ್ರರಂಗದಲ್ಲಿ ಅಥವಾ ಕನ್ನಡ ಕಿರುತೆರೆಯಲ್ಲೇ ಆಗಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೆಯುತ್ತಿದೆ ಅಂದ್ರೆ ಅದಕ್ಕೆ ನಿರೂಪಕಿಯಾಗಿ ಅನುಶ್ರೀ ಅವರು ಇರಲೇಬೇಕು. ಇನ್ನು ಜಿ ಕನ್ನಡ ವಾಹಿನಿಯ ಸರಿಗಮಪ ಕಾರ್ಯಕ್ರಮದ ಮೂಲಕ ನಿರೂಪಣೆಯಲ್ಲಿ ಅನುಶ್ರೀ ಅವರು ತಮ್ಮದೇ ಆದಂತಹ ದೊಡ್ಡ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ. ಊಟಕ್ಕೆ ಉಪ್ಪಿನಕಾಯಿ ಇದ್ದ ಹಾಗೆ ಪ್ರತಿಯೊಂದು ಸಿನಿಮಾ ಲಾಂಚ್ ಕಾರ್ಯಕ್ರಮದಲ್ಲಿ ನಿರೂಪಕಿಯಾಗಿ ಅನುಶ್ರೀ ಅವರು ಇರಲೇಬೇಕು ಅನ್ನೋದು ಕನ್ನಡ ಚಿತ್ರರಂಗದಲ್ಲಿ ಇರುವಂತಹ ಅಲಿಖಿತ ನಿಯಮ. ಸದ್ಯದ ಮಟ್ಟಿಗೆ ನಿರೂಪಣೆಯ ವಿಭಾಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಅನುಶ್ರೀ ಅವರು ಸೂಪರ್ ಸ್ಟಾರ್ ಆಗಿದ್ದಾರೆ ಅನ್ಬಹುದು. ಇವರೇ ಗೆಳೆಯರೆ ಕನ್ನಡ ಸಿನಿಮಾದಲ್ಲಿ ಯಶಸ್ಸನ್ನ ಪಡೆಯದೆ ನಂತರ ಕಿರುತೆರೆಗೆ ಹೋಗಿ ಅಲ್ಲಿ ಯಶಸ್ಸನ್ನ ಪಡೆದ ಸೆಲೆಬ್ರಿಟಿಗಳು. ಇವರಲ್ಲಿ ನಿಮ್ಮ ಫೇವರಿಟ್ ಯಾರು ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ.